ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು ತುಂಬಾ ಸಿಂಪಲ್ಲಾಗಿ ಒಂದು ಇನ್ಸ್ಟೆಂಟ್ ಆಗಿರ್ತಕ್ಕಂಥ ಒಂದು ಸ್ವೀಟ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ರಾಖಿ ಹಬ್ಬಕ್ಕೆ ಸ್ಪೆಷಲ್ ಆಗಿರ್ತಕ್ಕಂಥ ಒಂದು ಸ್ವೀಟು, ಬಾಯಲ್ಲಿಟ್ಟರೆ ಕರಗ್ತಕ್ಕಂಥ ಒಂದು ಸ್ವೀಟ್ ರೆಸಿಪಿ. ಹಾಗಾದರೆ ಮಾಡೋ ವಿಧಾನ ನೋಡ್ಕೊಂಡು ಬಿಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಗೆ 1 ಕಪ್ ಅಳತೆಯಲ್ಲಿ 1 ಕಪ್ ಆಗುವಷ್ಟು ತುಪ್ಪನ ಬಳಸ್ಕೊಂಡಿದ್ದೀನಿ. ಹೋಲ್ ತುಪ್ಪ ಬೇಡ ಅನ್ನೋದಾಯಿತು ಅಂದರೆ ಅರ್ಧ ಕಪ್ ಆಗುವಷ್ಟು ತುಪ್ಪ, ಅರ್ಧ ಕಪ್ ಆಗುವಷ್ಟು ಎಣ್ಣೆನೂ ಕೂಡ ಬಳಸ್ಕೊಳ್ಬೋದು. ಸ್ವಲ್ಪ ತುಪ್ಪ ಕಾದ ನಂತರ ಗ್ಯಾಸ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಯಾವ ಕಪ್ಪಿಂದ ತುಪ್ಪ ತೊಗೊಂಡಿದ್ವಿ ಅದೇ ಕಪ್ಪಿಂದ 2 ಕಪ್ ಆಗುವಷ್ಟು ಬೇಸನ್ ಅಥವಾ ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ತಿದ್ದೀನಿ. ನೋಡಿ, 1 ಕಪ್ ತುಪ್ಪಕ್ಕೆ 2 ಕಪ್ ಆಗುವಷ್ಟು ಬೇಸನ್ ಆದರೆ ಸಾಕಾಗುತ್ತೆ. ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ನಾವು ಫ್ರೈ ಮಾಡ್ತಾ ಬರಬೇಕು. ಗ್ಯಾಸ್ನ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ನಿಧಾನವಾಗಿ ಈ ರೀತಿ ಹಾಕಿರ್ತಕ್ಕಂಥ ಬೇಸನ್ ಅಥವಾ ಕಡಲೆ ಹಿಟ್ಟು ತುಪ್ಪದ ಜೊತೆಗೆ ಬೆರೆತ್ಕೊಳ್ಬೇಕು. ಅಲ್ಲಿವರೆಗೂ ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ರೀತಿ ಕೈ ಆಡಿಸ್ತಾ ಬನ್ನಿ. ನೋಡಿ, ಈ ರೀತಿ ಎಲ್ಲ ಕಡೆನೂ ತುಪ್ಪ ಹಾಗೆ ಹಿಟ್ಟು ಬೆರೆತ್ಕೊಂಡ ನಂತರ ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಬರುತ್ತೆ. ನಿಧಾನವಾಗಿ ಮಾಡ್ಕೊಳ್ಳಿ, ಅವಸರ ಮಾಡೋದು ಬೇಡ. ನೋಡಿ, ಈ ರೀತಿ ತೀರಾ ಡ್ರೈ ಅನಿಸಿತು ಅಂತಂದರೆ ಇನ್ನೊಂದು ಸ್ಪೂನ್ ತುಪ್ಪ ಅಥವಾ ಎಣ್ಣೆನ ನೀವು ಸೇರಿಸ್ಕೊಂಡು ಈ ಒಂದು ಕನ್ಸಿಸ್ಟೆನ್ಸಿ ಬರೋವರೆಗೂ ಕೈ ಆಡಿಸ್ತಾ ಬನ್ನಿ. ಗ್ಯಾಸ್ ಲೋ ಫ್ಲೇಮಲ್ಲೇ ಇರಲಿ, ಯಾಕಂದರೆ ಸೀದ್ ಹೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಗ್ಯಾಸ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡಿರಿ. ಇವಾಗ ನೋಡಿ, ಯಾವ ಕಪ್ಪಿಂದ ನಾನು ಅಳತೆಗೋಸ್ಕರ ಕಪ್ನ ಬಳಸ್ಕೊಂಡಿದ್ದೆ ಅದೇ ಕಪ್ಪಿಂದ 1 ಕಪ್ ಆಗುವಷ್ಟು ಮಿಲ್ಕ್ ಪೌಡ್ರ್ ಅಥವಾ ಹಾಲಿನ ಪೌಡ್ರನ್ನ ಬಳಸ್ಕೊಂಡಿದ್ದೀನಿ. ಒಮ್ಮೆಲೆ ಎಲ್ಲನೂ ಸೇರಿಸ್ಕೊಳ್ಬೇಡಿ, ಒಂದು ಸ್ವಲ್ಪ ನೋಡ್ಕೊಳ್ಳಿ ಈ ರೀತಿ ಹಾಕಿದ ನಂತರ. ಹಾಗೆ ಬೇಸನನ್ನು ನೀವು ತಗೊಳ್ಳುವಾಗ ಸ್ವಲ್ಪ ಜರಡಿ ಹಿಡಿದು ತಗೊಳ್ಳಿ, ಅಂದಾಗ ಸಾಫ್ಟಾಗಿ ಬರುತ್ತೆ. ಹಾಗಾಗಿ ನಾನು ಕಡೆಯಲ್ಲಿ ಜರಡಿ ಹಿಡಿದೇ ಸೇರಿಸ್ಕೊಂಡಿದ್ದೀನಿ. ಡೈರೆಕ್ಟಾಗಿ ಹಾಕೋದಕ್ಕಿಂತ ಜರಡಿ ಹಿಡಿದು ಹಾಕ್ಕೊಳ್ಳಿ. ಹಾಲಿನ ಪೌಡ್ರು ಅಥವಾ ಮಿಲ್ಕ್ ಪೌಡ್ರ್ ಹಾಕಿದ ನಂತರ ಕೂಡ ಗ್ಯಾಸ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ರೀತಿ ಕೈ ಆಡಿಸ್ತಾ ಬನ್ನಿ. ನಾವು ಹಾಕಿರ್ತಕ್ಕಂಥ 3 ಪದಾರ್ಥ ಸರಿಯಾಗಿ ಈ ರೀತಿ ಬೆರೆತ್ಕೊಳ್ಬೇಕು. ನೋಡಿ, ತುಂಬಾ ಪರ್ಫೆಕ್ಟಾಗಿ ಒಂದು ಕೂಡ ಗಂಟುಗಳಿಲ್ಲದೆ ಇರೋ ರೀತಿಯಲ್ಲಿ ನಾವು ಈ ರೀತಿ ಕಲಿಸ್ಕೊಳ್ಬೇಕು. ಹಾಲಿನ ಪೌಡ್ರ್ ಹಾಕಿದ ನಂತರ ಗಂಟುಗಳಂತ ಅನಿಸುತ್ತೆ. ಎಲ್ಲ ಗಂಟುಗಳನ್ನು ಈ ರೀತಿ ಮಾಡ್ತಾ ಹೊಡೆದಾಕೊಳ್ಳಿ. ಇವಾಗ ಈ ಸ್ವೀಟ್ ರೆಡಿಯಾಗಿದೆ. ಇಷ್ಟಾದರೆ ಸಾಕು. ಗ್ಯಾಸ್ನ ಆಫ್ ಮಾಡಿ ಒಂದು ಸೈಡಲ್ಲಿ ಎತ್ತಿಡಬೇಕಾಗತ್ತೆ. ನೋಡಿ, ಸೀದ್ ಹೋಗ್ದಾಗೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ರೆಡಿ ಮಾಡ್ಕೊಳ್ಳಿ. ಇದನ್ನು ಒಂದು ಸೈಡಲ್ಲಿ ಎತ್ತಿಡೋಣ. ಈ ಸೈಡಲ್ಲಿ ಗ್ಯಾಸ್ ಮೇಲೆ ಮತ್ತೊಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆಗೆ ಯಾವ ಕಪ್ನ ಅಳತೆಗೋಸ್ಕರ ತೊಗೊಂಡಿದ್ದೆ ಅದೇ ಕಪ್ಪಿಂದ 1 ಕಪ್ ಆಗುವಷ್ಟು ಸಕ್ಕರೆನ ಬಳಸ್ಕೊಂಡಿದ್ದೀನಿ. ಹಾಗೆ 1 ಕಪ್ ಆಗುವಷ್ಟು ನೀರು. ಇಲ್ಲಿ ಪಾಕ ತೊಗೊಳ್ಬೇಕು. ಒಂದು ಸ್ಟ್ರಿಂಗ್ ಅಥವಾ ಒಂದೆಳೆ ಪಾಕ ಬಂದರೆ ಸಾಕು, ಜಾಸ್ತಿ ಏನೂ ಬೇಡ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸಕ್ಕರೆನ ಕರಗಿಸಿ ಒಂದೆಳೆ ಪಾಕ ತೊಗೊಳ್ಳಿ. ನೋಡಿ, ಈ ರೀತಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸಕ್ಕರೆನ ಕರಗಿಸ್ಕೊಳ್ಳಿ. ಹಾಗೆ ಇಲ್ಲಿ ನಿಮಗೆ ಫ್ಲೇವರ್ಗೋಸ್ಕರ ಬೇಕು ಅಂದರೆ ಒಂದು ಏಲಕ್ಕಿನ ಪೌಡ್ರ್ ಮಾಡಿ ಕೂಡ ಸೇರಿಸ್ಕೊಳ್ಬೋದು. ನೋಡಿ, ಒಂದೆಳೆ ಪಾಕ ಆದರೆ ಸಾಕು. ಇವಾಗ ಗ್ಯಾಸ್ನ ಆಫ್ ಮಾಡಿಬಿಡೋಣ. ಇದು ಕೂಡ ಸ್ವೀಟ್ ಕೂಡ ರೆಡಿಯಾಗಿದೆ. ನಾವು ಮೊದಲೇ ರೆಡಿ ಮಾಡಿ ಇಟ್ಟಿರ್ತಕ್ಕಂಥ ಒಂದು ಮಿಶ್ರಣಕ್ಕೆ ಈ ಒಂದು ಸಕ್ಕರೆ ಪಾಕನ ಸೇರಿಸ್ಕೊಳ್ಬೇಕು. ನೋಡಿ, ಇಲ್ಲಿ ಸಕ್ಕರೆ ಪಾಕ ಬಿಸಿ ಇದ್ದಾಗಲೇ ಸೇರಿಸ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ತಣ್ಣಗಾಗಲಿಕ್ಕೆ ಬಿಡಬಾರ್ದು. ಈ ರೀತಿ ಸೇರಿಸಿದ ನಂತರ ಮತ್ತೆ ಇದನ್ನು ನಾವು ಗ್ಯಾಸ್ ಮೇಲೆ ಇಡೋ ಅವಶ್ಯಕತೆ ಇರೋದಿಲ್ಲ. ಜಸ್ಟ್ ಕೈ ಆಡಿಸ್ಕೊಳ್ಳಿ. ಈ ಒಂದು ಸಕ್ಕರೆ ಪಾಕದ ಜೊತೆಗೆ ಈ ಒಂದು ಕಡಲೆ ಹಿಟ್ಟು ಸರಿಯಾಗಿ ಹೊಂದ್ಕೊಳ್ಳೋ ರೀತಿಯಲ್ಲಿ ಕೈ ಆಡಿಸ್ತಾ ಬನ್ನಿ. ಯಾವುದೇ ರೀತಿಯ ಗಂಟುಗಳಾಗೋದಿಲ್ಲ. ಜಸ್ಟ್ ಎರಡೂ ಕರೆಕ್ಟಾಗಿ ಹೊಂದ್ಕೊಳ್ಬೇಕು, ಆ ರೀತಿ ಕೈ ಆಡಿಸ್ತಾ ಬನ್ನಿ. ನೋಡಿ, ತುಂಬಾ ಪರ್ಫೆಕ್ಟಾಗಿ ಹೊಂದ್ಕೊಳ್ಳುತ್ತೆ. ಮತ್ತೆ ಗ್ಯಾಸ್ ಅವಶ್ಯಕತೆ ಇಲ್ಲ. ಈ ಹಂತದಲ್ಲಿ ನಿಮಗೆ ಬೇಕು ಅಂತಂದರೆ ಇಷ್ಟ ಆಗಿರ್ತಕ್ಕಂಥ ಒಂದು ಡ್ರೈ ಫ್ರೂಟ್ಸ್ನು ಕೂಡ ಸೇರಿಸ್ಕೊಳ್ಬೋದು. ನಾನಿಲ್ಲಿ ಸೇರಿಸ್ತಿಲ್ಲ, ಹಾಗೆ ಪ್ಲೇನಾಗಿ ಮಾಡ್ಕೊಳ್ತಿದ್ದೀನಿ. ನಿಮಗೇನಾದರೂ ಇಷ್ಟ ಇತ್ತು ಅಂತಂದರೆ ಡ್ರೈ ಫ್ರೂಟ್ಸ್ನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ಳಿ. ನೋಡಿ, ಈ ರೀತಿ ಗಟ್ಟಿ ಆಗ್ತಾ ಬರುತ್ತೆ. ಯಾವುದೇ ಕಾರಣಕ್ಕೂ ಗ್ಯಾಸ್ ಮೇಲೆ ಇಟ್ಕೊಂಡು ಗಟ್ಟಿ ಮಾಡ್ಕೊಳ್ಳೋಕೆ ಹೋಗಬಾರ್ದು. ಇವಾಗ ನೋಡಿ, ಇಷ್ಟಾದರೆ ಸಾಕು. ಇದು ರೆಡಿಯಾಗಿದೆ. ಈ ಸೈಡಲ್ಲಿ ಒಂದು ಗ್ಲಾಸ್ ಬಾಕ್ಸಿಗೆ ನಾನು ಬಟರ್ ಪೇಪರ್ನ ಹಾಕಿಟ್ಕೊಂಡಿದ್ದೀನಿ. ಹಾಗೆ ಕೂಡ ಹಾಕ್ಕೊಳ್ಬೋದು, ಆದರೆ ಬೇಗ ಬಿಟ್ಕೊಳ್ಳುತ್ತೆ ಸ್ವೀಟ್ನ ತೆಗೆಯುವಾಗ ಅನ್ನೋದಕ್ಕೋಸ್ಕರ ಒಂದು ಬಟರ್ ಪೇಪರ್ನ ಹಾಕ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ತಟ್ಟೆಗೂ ಕೂಡ ಹಾಕ್ಕೊಳ್ಬೋದು, ಇಲ್ಲ ಒಂದು ಸ್ಟೀಲ್ ಬಾಕ್ಸಿಗೆ ಕೂಡ ಹಾಕ್ಕೊಳ್ಬೋದು. ಬಾಕ್ಸಿಗೆ ಹಾಕಬೇಕು ಅಂತೇನಿಲ್ಲ, ತಟ್ಟೆಗೂ ಕೂಡ ನೀವು ಹಾಕ್ಕೊಳ್ಬೋದು. ಈ ರೀತಿ ಹಾಕಿ ಒಂದು ಸ್ವಲ್ಪ ಮೇಲ್ಗಡೆಯಿಂದ ಟ್ಯಾಪ್ ಮಾಡ್ಕೊಳ್ಳಿ. ನೋಡಿ, ಇಷ್ಟೇ, ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ತಕ್ಕಂಥ ಒಂದು ರೆಸಿಪಿ. ಮೈಸೂರು ಪಾಕ್ ರೀತಿಯಲ್ಲೇ ಈ ಸ್ವೀಟ್ ಕೂಡ ಬಾಯಲ್ಲಿ ರುಚಿ ಕೊಡುತ್ತೆ. ಹಾಗೆ ಇನ್ಸ್ಟೆಂಟಾಗಿ ಮಾಡ್ಕೊಳ್ತಕ್ಕಂಥ ಒಂದು ಸ್ವೀಟ್ ರೆಸಿಪಿ. ಒಂದ್ಸರಿ ಟ್ರೈ ಮಾಡಿ, ತುಂಬ ಪರ್ಫೆಕ್ಟಾಗಿ ಬರುತ್ತೆ. ಇಷ್ಟು ಸ್ಪ್ರೆಡ್ ಮಾಡಿದ ನಂತರ ಮೇಲ್ಗಡೆ ನಿಮಗೆ ಬೇಕಂದಂಥ ಒಂದು ಡ್ರೈ ಫ್ರೂಟ್ಸ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ಬರ್ಫಿ ಅಂತೂ ತುಂಬಾ ಸ್ವೀಟಾಗಿ ತುಂಬ ಪರ್ಫೆಕ್ಟಾಗಿ ಬರುತ್ತೆ.
ಈ ಸ್ವೀಟ್ನ ಮೊದಲನೇ ಸರಿ ಮಾಡುವವರು ಕೂಡ ತುಂಬಾ ಪರ್ಫೆಕ್ಟಾಗಿ ಈಸಿಯಾಗಿ ಮಾಡ್ಕೊಳ್ಬೋದು. ಹಾಗಾಗಿ ಈ ಒಂದು ಹಬ್ಬಗಳ ಸೀಸನಲ್ಲಿ ಒಂದ್ಸರಿ ಈ ರೀತಿ ಸ್ವೀಟ್ನ ಟ್ರೈ ಮಾಡಿ ಬೇಸನ್ ಬರ್ಫಿನ ತುಂಬಾ ಪರ್ಫೆಕ್ಟಾಗಿ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಮೇಲ್ಗಡೆಯಿಂದ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕಿದ ನಂತರ ಸ್ವಲ್ಪ ಮತ್ತೊಂದು ಸರಿ ಟ್ಯಾಪ್ ಮಾಡ್ಕೊಳ್ಳಿ, ಡ್ರೈ ಫ್ರೂಟ್ಸು ಉದುರ್ಕೊಳ್ಳೋದಿಲ್ಲ. ಇವಾಗ ನೋಡಿ, ಸ್ವೀಟ್ ರೆಡಿಯಾಗಿದೆ. ಇದನ್ನು ನಾವು 1 ಗಂಟೆವರೆಗೂ ರೂಮ್ ಟೆಂಪ್ರೇಚರಲ್ಲಿ ಗಟ್ಟಿಯಾಗಲಿಕ್ಕೆ ಬಿಡಬೇಕು. ಅರ್ಜೆಂಟ್ ಏನಾದರೂ ಇತ್ತು ಅಂತಂದರೆ ಒಂದು ಅರ್ಧ ಗಂಟೆ ಸ್ವಲ್ಪ ಬಿಸಿ ಆರಿದ ತಕ್ಷಣ ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಕೂಡ ಇಟ್ಕೊಳ್ಬೋದು. ನಾನಿಲ್ಲಿ ರೂಮ್ ಟೆಂಪ್ರೇಚರಲ್ಲೇ 1 ಗಂಟೆ ಬಿಟ್ಕೊಂಡಿದ್ದೆ. ಸೆಟ್ ಆಗಿದೆ, ಪರ್ಫೆಕ್ಟಾಗಿ ಗಟ್ಟಿಯಾಗಿದೆ. ಎಡ್ಜಲ್ಲಿ ಒಂದು ಸ್ವಲ್ಪ ಬಿಡಿಸ್ಕೊಳ್ಳಿ. ಈ ರೀತಿ ತಟ್ಟೆಗೆ ಹಾಕಿತ್ತು ಅಂತಂದರೆ ಬಿಡಿಸೋ ಅವಶ್ಯಕತೆ ಇಲ್ಲ, ಜಸ್ಟ್ ಕಟ್ ಮಾಡಿಕೊಂಡ್ರೆ ಸಾಕು. ನಾನಿಲ್ಲಿ ಬಾಕ್ಸಿಗೆ ಹಾಕಿರೋದ್ರಿಂದ ಸ್ವಲ್ಪ ಎಡ್ಜಸಲ್ಲಿ ಬಿಡಿಸ್ಕೊಂಡು ನಂತರ ನನಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ತಿದ್ದೀನಿ. ತುಂಬ ಪರ್ಫೆಕ್ಟಾಗಿದೆ ಸ್ವೀಟ್ ಅಂತೂ, ನೀವು ಕಟ್ ಮಾಡುವಾಗಲೇ ನೋಡ್ಕೊಳ್ಬೋದು. ನೋಡಿ, ಈ ರೀತಿ ನಾನು ಸ್ಕ್ವೇರ್ ರೀತಿಯಲ್ಲಿ ಕಟ್ ಮಾಡಿಕೊಂಡು ಒಂದು ತಟ್ಟೆಗೆ ಡಿಮೋಲ್ಡ್ ಮಾಡ್ಕೊಳ್ತಿದ್ದೀನಿ. ನೀವೇನಾದರೂ ಈ ಸ್ವೀಟ್ನ ತಟ್ಟೆಗೆ ಸ್ಪ್ರೆಡ್ ಮಾಡ್ಕೊಂಡಿತ್ತು ಅಂತಂದರೆ ಯಾವುದೇ ಬಟರ್ ಶೀಟ್ ಅವಶ್ಯಕತೆ ಇಲ್ಲ. ಕೆಳಗಡೆ ಒಂದು ಸ್ವಲ್ಪ ತುಪ್ಪನ ಅಪ್ಲೈ ಮಾಡಿಟ್ಕೊಳ್ಳಿ ತಟ್ಟೆಗೆ. ನಂತರ ಈ ಸ್ವೀಟ್ನ ಸೇರಿಸ್ಕೊಂಡು ರೆಸ್ಟ್ ಮಾಡಿ ಆಮೇಲೆ ನೀವು ಕಟ್ ಮಾಡ್ಕೊಳ್ಬೋದು. ಯಾವ ರೀತಿಯಲ್ಲಿ ಬೇಕೋ ಆ ರೀತಿ ಕಟ್ ಮಾಡ್ಕೊಳ್ಬೋದು. ನೋಡಿ, ತುಂಬಾ ಸೂಪರಾಗಿರ್ತಕ್ಕಂಥ ಬೇಕ್ರಿಗಳಲ್ಲಿ ಸಿಗ್ತಕ್ಕಂಥ ಸ್ವೀಟ್ನ ನಾವು ಮನೇಲೇ ಒಂದು 10ರಿಂದ 15 ನಿಮಿಷದಲ್ಲಿ ಮಾಡ್ಕೊಳ್ಬೋದು. ಪರ್ಫೆಕ್ಟ್ ಆಗಿರ್ತಕ್ಕಂಥ ಸ್ವೀಟು ರೆಡಿಯಾಗಿದೆ. ಈ ಒಂದು ರಾಖಿ ಹಬ್ಬಕ್ಕೆ ಸ್ಪೆಷಲ್ ಆಗಿರ್ತಕ್ಕಂಥ ಸ್ವೀಟ್ನ ಒಂದ್ಸರಿ ಟ್ರೈ ಮಾಡಿ. ಈ ಹಿಂದೆ ಕೂಡ ನನ್ನ ಚಾನಲ್ನಲ್ಲಿ ಹಲವಾರು ರೀತಿಯ ಸ್ವೀಟ್ ರೆಸಿಪಿಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.